ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾವಿತ್ರಿ ಸಾಯಿ ಯೂಟ್ಯೂಬ್ ಚಾನಲ್. ಇದು ಫಸ್ಟ್ ವ್ಲಾಗ್ ಮಾಡ್ಲತ್ತೀರಿ. ನನ್ನ ಮಗ ಇಬ್ಬರು ಕಲಿತು ನಮ್ಮ ಅಕ್ಕನ ಕಡೆ ಹೊಲುತ್ತಿದ್ದೆ ದೇವ್ರೋಡ್ಕ ಲೋನಾವಳ ಟು ದೇವ್ರೋಡ್. ಸೊ ಫಸ್ಟ್ ಟೈಮ್ ನಾ ಹೊಲುತ್ತೀನಿ ನನ್ನ ಮಗನಿಗೆ ಅಂದರೆ ಒಬ್ಬಳೇ ಹೊಲುತ್ತೀನಿ. ಸೊ ವ್ಲಾಗ್ ಮಾಡ್ಬೇಕು ಅನ್ನಿಸ್ತು ಹೇಗಿರುತ್ತೆ ಅಂತ, ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಟಿಕೆಟ್ ತೊಗೊಂಡು ಸ್ಟೇಷನ್ದಾಗ ಹೊಲುತ್ತಿದ್ದೆ ನೋಡ್ರಿ. ನನ್ನ ಮಗನಿಗೆ ಭಾಳ ಅವಸರ ಮುಂದೆ ಹೊಲಕ್ಕೆ. ಸೊ ಹೋಗುತ್ತಿದ್ದೆವು, ಬನ್ನಿ ಹೋಗೋಣ ದೇವ್ರೋಡ್ ಜರ್ನಿ ನೋಡ್ಕೊಂಡು ಬರೋಣ. ಟಿಕೆಟ್ ಎಲ್ಲ ತೊಗೊಂಡ್ಮೇಲೆ ಬಂದು ಸ್ಟೇಷನ್ದಾಗ ಇಳಿದು ವೆಯ್ಟ್ ಮಾಡ್ಕೊಂಡು ಕೂತಿದ್ದೇವೆ ಇಬ್ರು. ನೋಡ್ರಿ ನನ್ನ ಮಗ ಯಾವಾಗ ಭೀ ನನಗಿಂತ ಮುಂದೆ ಇರ್ತಾನೆ. ಅವನಿಗೆ ತಿರ್ಗಾಡೋದಂದ್ರೆ ಭಾಳ ಇಷ್ಟ. ಟ್ರಾವೆಲಿಂಗ್ ಅಂದ್ರೆ ಫುಲ್ ಖುಷಿ ಆಗ್ತಾನವ. ಯಾರು ತೊಗೊಂಡು ಹೋಗಿದ್ರು ಜೊತೆ ತಯಾರಾಗ್ಬಿಡ್ತಾನೆ. ಬ್ಯಾಗ್ ಹಿಡ್ಕೊಂಡು ಹೋಗ್ಲತ್ತಿದ್ದೇವೆ ಇಬ್ಬರು ಕಲಿತು. ಸೊ ಲೋಕಲ್ ಬರೋ ಟೈಮ್ ಆಲತ್ತಿತ್ತು ಅಂದ್ರೆ ಏನೋ ಒಂದು 10-15 ಮಿನಿಟ್ಸ್ ನೋಡ್ರಿ ಲೋಕಲ್ ನಿಂತದಲ್ಲಿ. ಸೊ ನಾವಿಬ್ಬರು ಹೋಲುತ್ತಿದ್ದೆವು. ಲೋಕಲ್ನಾಗೂ ಸ್ವಲ್ಪ ರಶ್ ಇತ್ತು ಅಂದ್ರೆ ಜಾಗ ಸಿಕ್ಕಿತ್ತು. ನನ್ನ ಮಗ ಫುಲ್ ಆರಾಮ್ದಾಗ ಕೂತು ಇಡ್ಲಿ ಹೊಡೆಯುತ್ತಿಲ್ಲತನ ಅಲ್ಲಿ ತಿನ್ನೋದು ಮಾತ್ರ ಬಿಡಲ್ಲ. ಸೊ ನೋಡ್ರಿ ಲೋಕಲ್ದಾಗ ಎಬ್ಬಿದ್ದೇವೆ ಈಗ. ಲೋಕಲ್ದಾಗ ಗರ್ದಿ ನೋಡ್ರಿ. ನಾವು ಹೆಬ್ದಕ್ಕರ್ ಸ್ವಲ್ಪ ಗರ್ದಿ ಇದ್ದಿತ್ತಿಲ್ಲ. ಈಗ ನೋಡ್ರಿ ಈಗ ಜಸ್ಟ್ ಬರೀ 1-2 ಸ್ಟೇಷನ್ ಅಷ್ಟೇ ದಾಟಿದ್ರು. ಬರೀ ಫುಲ್ ರಶ್. ಇನ್ನು ನಾವು ದೇವ್ರೋಡ್ಗೆ ಹೋಗೋತಕ್ಕ ಹೆಂಗೆ ಇರ್ತದೆ ನೋಡ್ರಿ. ನೋಡ್ರಿ ನಾವು ನಿಂತ್ಕೊಂಡಿದ್ದೇವೆ ಈಗ ಇಳಿಬೇಕಂತ ಹೇಳಿ. ಫುಲ್ ರಶ್ ಲೋಕಲ್ದಾಗ ನೋಡ್ರಿ. ಇಳಿಯೋ ಟೈಮಾಗ ನಾವು ಹೆಬ್ದಾಕರ್ ಇಷ್ಟು ಇದ್ದಿತ್ತಿಲ್ಲ ಟ್ರೈನ್ದಾಗ ಇಟ್ಟು ಗರ್ದಿ. ಸೊ ಈಗ ಗರ್ದಿ ಭಾಳ ಆಗ್ಯದ. ಇದು ಲಾಸ್ಟ್ ಲೋಕಲ್ ಇತ್ತು. ಸೊ 10-15ಕ್ಕೆ ಅದಕ್ಕೆಲ್ಲ ಎಷ್ಟು ಗರ್ದಿ ಆಗಿದೆ. ಸೊ ನಾವು ಬಂದು ಇಳಿದೆವು. ಲೋಕಲ್ ಹೊರಡ್ತು. ದೇವ್ರೋಡ್ ಫೈನಲಿ ರೀಚ್. ಅಲ್ಲಿ ಬಂದು ವೆಯ್ಟ್ ಮಾಡುತ್ತಿದ್ದೇವೆ. ಈಗ ಹೋಲುತ್ತಿದ್ದೇವೆ. ನಾನು ಹೋಗಿ ವೆಯ್ಟ್ ಮಾಡ್ತೇವೆ ನಮ್ಮ ಅಕ್ಕ ಮಾಮ. ಇದು ದೇವ್ರೋಡ್ ಸ್ಟೇಷನ್ ಅದ. ಸೊ ನೋಡ್ರಿ ನನ್ನ ಮಗ ಅಲ್ಲಿಂದ ಫ್ಲವರ್ ತೊಗೊಂಡು ತಂದು ಕೊಟ್ಟ. ಅವನಿಗೆ ನಾ ಎಲ್ಲಿ ಹೋದಲ್ಲೂ ಫ್ಲವರ್ ತೊಗೊಂಡು ತಂದು ಕೊಡೋದು ಹೌಸ್ ಭಾಳ. ಫ್ಲವರ್ ತಂದು ಕೊಡ್ತಿರ್ತೇನೆ ಆವಾಗ. ಸೊ ಅಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ಬರ್ಲತ್ತಾರ ರಿಸೀವ್ ಮಾಡ್ಲಕ್ಕ. ಇಬ್ಬರು ಬಂದಾರ ನೋಡ್ರಿ. ಇವರು ನಮ್ಮ ಮಾಮ ಆ್ಯಂಡ್ ನಮ್ಮ ಅಕ್ಕ ನಮ್ಮ ಮಾಮ ತೊಗೊಂಡು ಹೊಲಕ್ಕೆ ಬಂದಾರ. ಸೊ ಅವ್ರು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹೇಳಿ ನಮ್ಮ ಅಕ್ಕ ಇಲ್ಲೇ ಹೋಗೋಣ ಬರತ್ತೇಳಿ ರಿಟರ್ನ್ ಬಾಜಾರನ್ನ ತೊಗೊಂಡು ಹೋದ್ರೆ ಎಲ್ಲರಿಗೆ. ಮಾಮ ಅವ್ರು ನೀವಂತ ಹೊಂಟಾರ. ಸೊ ನಾವೆಲ್ಲರೂ ಹೋಲುತ್ತಿದ್ದೇವೆ ಎಲ್ಲಿಗೆ ಶಾಪಿಂಗ್ ಮಾಡ್ಲಿಕ್ಕೆ. ನಮ್ಮ ಅಕ್ಕಗೆ ಸೀರೆ ತೊಗೊಳೋದಿತ್ತು ನಮಗೆ. ಸೊ ಸೀರೆ ಅಂಗಡಿಗೆ ತೊಗೊಳೋದು ನೋಡ್ರಿ. ನಮ್ಮ ಅಕ್ಕ ಸೀರೆ ನೋಡೋದಂತೂ ತೋರ್ಸೋರಿಗೆ ಹುಚ್ಚು ಹಿಡಿತದ. ಅಕ್ಕ ದುಕಾನ್ದಲ್ಲಿ ಸೀರೆ ಎಲ್ಲ ತೆಗಿಸ್ಬಿಡ್ತಾಳೆ ಗಾಯ್ಸ್. ಅವ್ರು ತೆಗ್ದು ಮಡ್ಚಿಡೋ ಅಷ್ಟರಲ್ಲಿ ಹರೋಹರ. ನಮ್ಮ ಅಕ್ಕನ ಜೊತೆ ನಾನು ಯಾವಾಗ ಹೋಗ್ತೀನಿ ಅವಾಗ ನನಗೆ ಗೊತ್ತು. ನಮ್ಮ ಅಕ್ಕ ನಾನು ಇದ್ದೀನಿ ಅಂತಲ್ಲ, ಯಾವಾಗ ಹೋದ್ರೂ ನಮ್ಮ ಅಕ್ಕ ಅವ್ಳಿಗೆ ಇಷ್ಟ ಆಗೋ ಥರ ಸಿಗೋ ತನಕ ಬಿಡೋದೇ ಇಲ್ಲ. ಎಲ್ಲ ತೆಗಿಸಿ ಕೆಳಗೆ ಹಾಕಿಬಿಡ್ತಾಳೆ. ಸೊ ಫೈನಲಿ ಶಾಪಿಂಗ್ ಮುಗೀತು. ಸೊ ಮನೆಗೆ ಈಗ ಹೊಂಟಿದ್ದೆವು ರಿಟರ್ನ್ ಸ್ಟೇಷನ್ನಂದು. ನಮ್ಮ ಮಾಮ ಅವ್ರು ಹೊಂಟ್ರ. ಕೈಯಾಗ ಏನು ಇಟ್ಕೊಂಡ್ರೆ ಗೊತ್ತಾ ನಮ್ಮ ಮಾಮ, ಬನ್ನಿ ನನ್ನ ಮನೇಲಿ ಒಂದಲ್ಲಿ ಇರ್ತೀನಿ. ಸೊ ನಾವೀಗ ನಮ್ಮ ಮಾಮನ ಬೈಕ್ ಮೇಲೆ ಎಲ್ಲರೂ ಹೆಂಗೆ ಹೊಲುತ್ತಿದ್ದೇವೆ. ಅಲ್ಲೇದಿಂದ ಮನೆ ಸ್ವಲ್ಪ ಸನಿನೇ ಇದೆ. 3 ಕಿಲೋಮೀಟರ್ ಅಷ್ಟೇ ಇರ್ಬೋದು. ಸೊ ನಾವು ಬೈಕ್ ಮೇಲೆ ಹೊಲುತ್ತಿದ್ದೆವು. ಸನಿ ಅದ. ಒಂದು 5-10 ಮಿನಿಟ್ಸ್ನ ರೀಚ್. ಅವ್ರ ಹತ್ರ ಮಳೆನೇ ಇಲ್ಲ ಗಾಯ್ಸ್ ಈಗ ನಮ್ಮ ಹತ್ರ. ಸೊ ನೋಡಿ ನಾವು ಬಂದೆವು ನಮ್ಮ ಅಕ್ಕ ಮಾಮನ ಮನೆಗೆ. ಮನೇಲಿ ಯಾರಿದ್ದಾರೆ? ನಮ್ಮ ಚೆನ್ನಕ್ಕ ಇದ್ದಾಳೆ ನೋಡಿ, ನಮ್ಮ ಅಕ್ಕನ ಮಗಳು. ನನ್ನ ಮಗಳು ರಕ್ಷಿತಾ. ಸೊ ತಕ್ಷಣ ಕೈ ತಗೊಂಡು ನಮ್ಮ ಅಕ್ಕ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ರು. ಚೆನ್ನಾಗಿ ಬಾರಿಸ್ಬೇಕು ಅಂತ ಕೈ ತೊಳ್ಕೊಂಡು ಕೂತ್ವಿ. ಸೊ ಸಖತ್ತಾಗಿತ್ತು ಇಡ್ಲಿ ಸಾಂಬಾರು. ನಮ್ಮ ಮಾಮ ನಾವು ತಿನ್ನಕ್ಕೆ ವೆಯ್ಟ್ ಮಾಡ್ಲತ್ತಿದ್ದೆವು. ಹಾಗೆ ತಿಂದೆವು. ನಮ್ಮ ತಮ್ಮನ ಕಾಲ್ ಬಂದಿತ್ತು. ಸೊ ವಿಡಿಯೋ ಕಾಲ್ ಬಂದಿತ್ತು. ಎಲ್ಲರೂ ಮಾತಾಡ್ಲತ್ತಿದ್ದೆವು ಕೂತು. ಒಂದು ಅರ್ಧ ತಾಸರಿ ನಮ್ಮ ತಮ್ಮನ ಜೊತೆ ಮಾತಾಡಿದೆವು ಕೂತು ವಿಡಿಯೋ ಕಾಲ್ನ. ಇದು ನೋಡ್ರಿ ನಮ್ಮ ಅಕ್ಕಗಳು ಮನೆ ಭಾಳ ಹುಷಾರಿರ್ಬೇಕು. ಸೈಲೆಂಟಾಗಿ ಇರ್ತಾವೆ. ಅದಕ್ಕೆ ರವಿವಾರ ಬತ್ತು ಅಂದ್ರೆ ಚಿಕನ್ ಬೇಕಾಗ್ತದ. ಅದು ಗೊತ್ತ ಅಂದ್ರೆ ಮನುಷ್ಯರ ಹಿಂದೆ ತಿರುಗ್ತಿರ್ತದೆ ಎಲ್ಲರೂ ಮನೆಯಾಗಿದ್ರೆ. ಬಟ್ ಗಲಾಟೆ ಮಾಡಲ್ಲ,
ತುಂಬ ಸೈಲೆಂಟಾಗಿರುತ್ತೆ. ನೋಡಿ ಮಾನ್ಯ ಚನಕ್ಕನ ಹತ್ರ ಹೋಗಿ ಹೆಂಗೆ ಕೂತ್ಕೊಂಡಿದೆ. ನೋಡಿ ನಮ್ಮ ಬೈಕ್ ಮನೆ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಬಿಟ್ಟು ಎಲ್ಲಿ ಇರಲ್ಲಕಿ ಸಾಲಿಗೆ ಬರ್ತಾಳೆ ಅದನ್ನೇ ತೊಗೊಂಡ್ಕೊಂಡಿರ್ತಾಳೆ. ಹೋಗೋಕಾರನು ಅದಕ್ಕೆ ಹೇಳ್ತಾಳೆ. ಸೊ ನಮ್ಮ ಮಾಮ ಕೈಯಾಗೆ ಏನು ಇಟ್ಕೊಂಡಿದ್ದ ಅಂದ್ರಲ್ಲ ಚಿಕನ್ ಇಟ್ಕೊಂಡಿದ್ರು ಲಾಲಿಪಾಪ್ ಮಾಡಬೇಕು ಅಂತ. ಅದಕ್ಕೆ ನಾನು ಲಾಲಿಪಾಪ್ಗೆ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಸ್ಟೈಲಲ್ಲಿ. ನೋಡಿ ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ. ನೀವು ಚಿಕನ್ ತೊಳೆದು ಸ್ವಲ್ಪ ಮಸಾಲೆ ಎಲ್ಲ ಹಚ್ಚಿ ಮನೆಯಿಂದನೇ ಒಂದೆರಡು ಎಗ್ ಹಾಕಿ ನಾನು ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಚಪಾತಿ ಮಾಡ್ತೀನಿ ಅಂತ ಮಾಡ್ತಿದ್ವು. ನೋಡಿ ನಾ ಮಾಡತ್ರ ಮನ್ಯಾಗ ನೋಡ್ರಿ ಚಿಕನ್ ನೋಡಿ ಫುಲ್ ಖುಷಿ. ಅಂದ್ರೆ ಬಾಯಿ ಹಾಕಲ್ಲ, ಅದು ಕೊಡ್ತಾರೆ ಅಂತ ಗೊತ್ತಿರುತ್ತೆ. ಆದ್ರೆ ಹಸಿ ಚಿಕನ್ನು ತಿನ್ನಲ್ಲ ಅದು ಜಾಸ್ತಿ. ಚಿಕನ್ ಕೊಟ್ರು ಅದು ಕೊಟ್ಟು ಸ್ವಲ್ಪ ಫ್ರೈ ಮಾಡಿ ಕೊಡಬೇಕು ಅರಿಶಿಣ ಉಪ್ಪು ಹಚ್ಚಿ. ಸೊ ನಾ ಮಾಡ್ಲತ್ತೀನಂತೇನು ಉಳ್ಳುತ್ತಿತ್ತದು. ಏನು ಹೊಸ್ದಾಗಿ ಮಾಡ್ಲತ್ತಾಳ ಮನೆಗೆ ಬಂದವರು ಅಂತೇಳಿ ಹ್ಯಾಂಗೆ ಕೂತ ನೋಡ್ರಿ ಕೊಡ್ತಾರಂತೇಳಿ. ಆದ್ರೆ ಮೊತ್ತಿ ಹಾಕಲ್ಲ. ಇದು ಒಂದು ಸ್ವಭಾವ ಚಂದ ಅದರದು. ಮುಂದೆ ಇಟ್ಟರು ಮೊತ್ತಿ ಹಾಕಲ್ಲ ಕೊಡತಕ್ಕ. ಸೊ ರೆಡಿ ಆಯಿತು. ನಮ್ಮ ಕೈ ಕಡೆ ಒಣಗಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತೇಳು. ನೋಡಿ ನಾವು ಮಾಡ್ಲತ್ತೀನಿ. ನನ್ನ ಮಗ ಅಲ್ಲೇ ಕೂತು ಫೋನ್ ನೋಡ್ತಿರ್ತಾನೆ. ನಾವು ಎಲ್ಲಿ ಹೋದಲ್ಲಿ ಇದೊಂದು ಕೆಲಸ. ಸೊ ಲಾಲಿಪಾಪಿಗೆ ರೆಡಿ ಆಗಿರೋದನ್ನು ನಾನು ಲಾಲಿಪಾಪ್ ಹಾಕಕ್ಕೆ ಬಿಟ್ಬಿಟ್ಟೆ ನೋಡಿ. ಸೊ ನಮ್ಮ ಮಾಮಗೆ ಇಷ್ಟ ಲಾಲಿಪಾಪ್ ಅಂತ ಮಾಡಿದ್ದೆವು. ನಮ್ಮ ಅಕ್ಕ ಈ ಕಡೆ ಒಣಗಿ ಕುದಿಸಲ್ತೇವೆ ನೋಡ್ರಿ. ಈ ಕಡೆ ಇದೂ ರೆಡಿ ಆಯಿತು ಚಿಕನ್. ಸ್ವಲ್ಪ ಒಣಗಿ ಮಾಡ್ತಿದ್ದು, ಇನ್ನೊಂದು ಸ್ವಲ್ಪ ಲಾಲಿಪಾಪ್ ಮಾಡ್ಲತ್ತಿದ್ದೆವು. ಸೊ ಲಾಲಿಪಾಪ್ ಮಾಡ್ಲಿಕ್ಕೆ ಟೈಮ್ ಹಿಡಿತ ಸ್ವಲ್ಪ, ಅಂದ್ರೂ ಮಾಡಿದೆ. ತಿನ್ನಬೇಕಲ್ಲ. ನನ್ನ ಮಗ ನಿಂತು ನೋಡ್ಲತ್ತಾನ ಹ್ಯಾಂಗೆ ಮಾಡ್ತಿರ್ಬೋದು. ನಾವಾಗ ಹೋಗಿ ಮಾಡ್ತಿರ್ತೀನಿ ನಮ್ಮ ಮನೆಯಲ್ಲೂ. ಸೊ ನಾನ್ ವೆಜ್ ಇಷ್ಟ ಅಂತ ಲಾಲಿಪಾಪ್ ರೆಡಿ ಆಗ್ತಾ ಇದೆ. ಆಯಿತು. ನೋಡಿ ಲಾಲಿಪಾಪ್ ರೆಡಿ ತೆಗೆದುಬಿಟ್ಟೆ. ಸೊ ಇವಾಗ ಮನೆ ನೋಡ್ರಿ ತಿಂದು ಮಸ್ತ್ ಕೂತದ. ಒಂದು ಪೀಸ್ ತಿಂದು ಜಸ್ಟ್ ಈಗ ಅದು. ಸೊ ಲಾಲಿಪಾಪ್ ರೆಡಿ ಐತಿ. ಈಗ ನಮ್ಮ ಮಾಮಗೆ ಎಬ್ಬಿಸ್ಬೇಕು ಹೋಗಿ ಲಾಲಿಪಾಪ್ ಅದ್ರ ಜೊತೆ ಸಲಾಡ್. ಮಾಮ ಟೇಸ್ಟ್ ಮಾಡ್ತಾರೆ ಈಗ ಹೇಗಿದೆ ಅಂತ ನೋಡಿ. ನೋಡ್ರಿ ಮನೆ ಫುಲ್ ಖುಷಿ. ತಿಂದು ಹೆಂಗೆ ಆರಾಮ ಮಾಡುತ್ತೆ ಸೊಪ್ಪ ಮೇಲೆ. ಹೌ ಮಾಮ ಮಸ್ತ್ ಎಂಜಾಯ್ ಮಾಡ್ಕೊಂಡು ತಿನ್ಲತ್ತಾರೆ. ಮಾಮಗೆ ಫೇವ್ರೇಟ. ಅದಾದ್ಮೇಲೆ ಐಸ್ ಕ್ರೀಮ್ ಪಾರ್ಟಿ ಒಂದು ಇರಲಿ ಅಂತೇಳಿ ಮತ್ತು ಮಾಮ ಐಸ್ ಕ್ರೀಮ್ ತರಿಸಿದ್ರು. ಸೊ ಐಸ್ ಕ್ರೀಮ್ನು ತಿಂದೆವು. ತಿಂದು ಪಾರ್ಟಿ ಮಾತ್ರ ಸಖತ್ತಾಗಿತ್ತು ಸಂಡೇ. ಸೊ ನೋಡ್ರಿ ಎಲ್ಲರೂ ಐಸ್ ಕ್ರೀಮ್ ತಿನ್ಲತ್ತಿದ್ದೆವು. ಐಸ್ ಕ್ರೀಮ್ ಎಲ್ಲ ಮುಗಿದ್ಮೇಲೆ ಇನ್ನೇನು ಹೊರಡೋ ಸಮಯ. ಈಗ ಐತೆ ರೆಡಿ. ನಮ್ಮ ಮಾಮ ರೆಡಿ ನಮಗೆ ಬಿಡ್ಲಿಕ್ಕೆ. ನಮ್ಮ ಅಕ್ಕ ನಮಗೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡುತ್ತಿದ್ದಾರೆ. ಮಳೆ ಬಂತು ಸ್ವಲ್ಪ ಅಲ್ಲಿ. ಸೊ ಈಗ ದೇವ್ರಿಗೆ ಹೋಗಿ ರಿಟರ್ನ್ ನಡೆ. ನಾವು ಬರ್ತಿದ್ದೀವಿ ನೋಡ. ಬಾಯ್. ರಿಟರ್ನ್ ನೋಡ್ರಿ ಹೋಲುತ್ತಿದ್ದೆವು. ಅಲ್ಲಿ ನಾವು ಹೋಗಾಕರ ಮಳೆ ಇದ್ದಿತ್ತಿಲ್ಲ, ಬಟ್ ಬರಾಕರ ಮಳೆ ಬಂದಿತ್ತು. ನಮ್ಮ ಮಾಮ ನಾವೆಲ್ಲರೂ ಲೋಕಲ್ ವೇಟ್ ಮಾಡ್ಲತ್ತಿದ್ದೆವು. ಮಾಮ ಲೋಕಲ್ದಾಗ ಬಸ್ ಸಲ ವೇಟ್ ಮಾಡ್ಲತ್ತಿರು. ಸೊ ಅಷ್ಟರಲ್ಲಿ ಲೋಕಲ್ ಬಂದುಬಿಡ್ತು. ಮಾಮ ನಮಗೆ ಲೋಕಲ್ದಾಗ ಹೆಬ್ಸಿದ್ರು. ಹೆಬ್ಸಿ ಬಾ ಹೇಳಿ ಹೋಲತ್ತಿರು. ನಾವು ಹೊಟ್ಟೆ ಲೋಕಲ್ ಜಲ್ದಿ ಬಿಡ್ತದ. ಜಸ್ಟ್ 30 ಸೆಕೆಂಡ್ನಾಗೆ ಲೋಕಲ್ ಬಿಡ್ತದ. ಸೊ ಬಾ ಹೇಳಿ ಬಂದೆವು. ಇದು ದೇವರೋಡ್ ಸ್ಟೇಷನ್. ಸೊ ಜಾಗ ಸಿಕ್ಕಿತ್ತು. ಮತ್ತು ಬರಕರ ಅಂದರೂ ಕೂತಿದ್ದೆವು. ಮಾಮ ಹೋದ್ಮೇಲೆ ನಾವು ಲೋಕಲ್ದಾಗ ಹೆಬ್ಬಿ ನಿಂತಿದ್ದೆವು. ಬಾಕ್ಲಲ್ಲಿಂದ್ರೆ ಮಜಾನೇ ಬೇರೆ ಅಂತ ಸ್ವಲ್ಪ ನಿಂತಿದ್ದೆವು. ಇದಾಗಿತ್ತು ಇವತ್ತಿನ ಲಾಗ್. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್, ಸಿ ಯು.